ಒಂದು 2 ಎಕರೆ ಕಬ್ಬು ಬೆಳೆದ್ರೆ 7 ಲಕ್ಷ ದುಡ್ಡು ನೋಡಕ್ಕಾಗಲ್ಲ, ಖರ್ಚು ಅಲ್ಲೇ ಹೊರಟೋಗಿರ್ತದೆ. ಅದಕ್ಕಿಂತ ಇದು ಒಳ್ಳೆ ಲಾಭ ಅದಲ್ಲ, ಮಾಡ್ಬೋದಲ್ಲ. ಸಬ್ಸಿಡಿ ಹೆಂಗಣ್ಣ, ಹೆಂಗ್ ತಗೋಬೇಕು ನಾವು? ಅದು 60 ಲಕ್ಷ ಸಿಗ್ತದೆ ಮೇಡಮ್. ಫಸ್ಟ್ ಕಳ್ತನ ಆಗ್ಬಿಟ್ಟಿದ್ವಿ ಹಂದಿಗಳು. ಹೌದಾ? ಒಂದು 50 ಹಂದಿ ಹೊಡ್ಕೊಂಡು ಹೋಗಿದ್ರು. ಲ್ಯಾಂಗ್ಲೈನ್ ಗಾಡಿ ಅಂತ ಬರ್ತದೆ, ಅವರು ಬಂದ್ರೆ ಒಂದು 30 ಟನ್ 40 ಟನ್ ತುಂಬ್ತಾರೆ ಒಂದು ಗಾಡಿಗೆ. 30 ಟನ್ ಮೇಲೆ ತುಂಬ್ತಾರೆ. ಸೊ ಈಗ ನೀವು ಹಂದಿ ಸಾಕಾಣಿಕೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ. ಸ್ಟಾರ್ಟಿಂಗು 1 ಲಕ್ಷ ಹಾಕಿದೆ ನಾನು, ಆಮೇಲೆ 20ರಿಂದ ಜಾಸ್ತಿ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರಿ. ಅಂಡ್ ಇದನ್ನ 500ಕ್ಕೂ ಮಾಡ್ಬೇಕು ಅಂತ ಪ್ಲಾನ್ ಇದೆ. ಬಟ್ ಈಗ ಇದ್ರಲ್ಲಿ ಲಾಭ ಹೆಂಗ್ ಮಾಡ್ತೀರಾ ಅಣ್ಣ? ಅಂಡ್ ಹೆಂಗ್ ನಾವ್ ಅದನ್ನ ಪ್ಲಾನ್ ಮಾಡ್ಕೋಬೇಕು? ಈಗ ಒಂದಪ್ಪ ಆದಾಯ ಬರ್ತದೆ, ಒಂದಪ್ಪ ಲಾಸ್ ಆಯ್ತದೆ. ಲಾಸ್ ಅಂತೂ ಆಗಲ್ಲ, ಲಾಭನೇ ಆಯ್ತದೆ. ಸ್ವಲ್ಪ ಲಾಭ ಕಮ್ಮಿ ಆಗ್ಬೋದು, ಒಟ್ಟಲ್ಲಿ ಲಾಸ್ ಅಂತೂ ಆಗಲ್ಲ. ಅದ ನಾವು ಕ್ಲೀನ್ ಆಗಿ ನೀಟಾಗಿ ನಮ್ಮ ಇದರಿಂದ ಮಾಡ್ಬೇಕು, ಬುದ್ಧಿವಂತಿಕೆ. ಸೊ 1 ವರ್ಷಕ್ಕೆ ನಾವು 4 ಬ್ಯಾಚ್ ಮಾಡ್ಬೋದು. 4 ಬ್ಯಾಚ್ ಅಲ್ಲಿ 1 ಬ್ಯಾಚ್ ಅಂದ್ರೆ ಎಷ್ಟು ಹಂದಿ ಬರುತ್ತೆ? 40 ಮಾಡ್ತೀವಿ. 40 4 ಟನ್ ಬರ್ತವೆ. 4ರಿಂದ 4 ಟನ್ ಬರ್ತವೆ. ಒಂದು ಕೆಜಿ 1 ಕ್ವಿಂಟಲ್ 20 ಕೆಜಿ ಬರ್ತವೆ. ಒಂದು ಕ್ವಿಂಟಲ್ ಬರ್ತದೆ, ಒಂದು 80 ಕೆಜಿ ಬರ್ತದೆ, ಒಂದು 90 ಕೆಜಿ ಬರ್ತದೆ. 1 ಕ್ವಿಂಟಲ್ 20 ಕೆಜಿ ಅಂತ ಬರ್ತದೆ. ಸಾರ ಒಂದು ಕ್ವಿಂಟಲ್. ಸೊ ರೇಟ್ ಯಾವಾಗ ಕಡಿಮೆ ಆಗುತ್ತೆ, ರೇಟ್ ಯಾವಾಗ ಜಾಸ್ತಿ ಆಗುತ್ತೆ? ಒಂದ್ ಟೈಮ್ ಜಾಸ್ತಿ ಆದ್ರೆ ಬೇಡಿಕೆ ಇದ್ದಾಗ, ಒಂದ್ ಟೈಮ್ ಕಮ್ಮಿ ಅಂದ್ರೆ ಈ ಹಬ್ಬ ಎಲ್ಲ ಬಂದಾಗ ಜಾಸ್ತಿ ಆಯ್ತು, ಒಂದ್ ಕಮ್ಮಿ ಆಯ್ತು. ಸೊ ಯಾವಾಗ ಒಳ್ಳೆ ರೇಟ್ ಸಿಕ್ಕಿರೋದು ನಿಮ್ಗೆ? ನಮ್ಗೆ ಈಗ ಒಂದು 2 ವರ್ಷದಿಂದ ಒಳ್ಳೆ ರೇಟ್ ಇದೆ. ಫಸ್ಟ್ ಎಲ್ಲ ಕಮ್ಮಿ ಇತ್ತು, 100, 110, 105 ಇತ್ತು. ಫಸ್ಟ್ ಮಧ್ಯದಲ್ಲಿ ಒಂದಪ್ಪ 120, 130 ಎಲ್ಲ ಆಗಿತ್ತು. 230 ಎಲ್ಲ ಆಗಿತ್ತು. 230, 242 ಮಾಡಿದ್ವಿ ಕೆಜಿ. ಆಗ ಈಗ ಸ್ವಲ್ಪ ರೇಟ್ ಡೌನ್ ಆಗಿದೆ, ಜಾಸ್ತಿ ಆಗ್ಬೋದು. ಸೊ ಈಗ ನಾವು 1 ವರ್ಷಕ್ಕೆ 4 ಬ್ಯಾಚ್ ಮಾಡ್ಕೊಂಡ್ರೆ ಹೆಂಗ ಆದಾಯ ಮಾಡ್ಬೋದಣ್ಣ? ಸರ್, ಈಗ ನಾವು ಒಂದು ವರ್ಷಕ್ಕೆ 4 ಬ್ಯಾಚ್ ಮಾಡ್ಕೊಂಡ್ರೆ ನಾವು ಈಗ 1 ಬ್ಯಾಚ್ ಮಾರೋದು ಹೆಂಗೆ ಅವರು ಒಂದು 8 ಲಕ್ಷ ಮಾಡ್ತೀವಿ. ಒಂದು 5ರಿಂದ 8 ಲಕ್ಷ ಮಾಡ್ತೀವಿ. ಅಂದ್ರೆ 40 ಹಂದಿಯಿಂದ 40 ಒಂದು ಬ್ಯಾಚ್. ಈಗ ನಾವು ಅದರಲ್ಲಿ ಅರ್ಧ ಖರ್ಚು ತೆಗೆದಾಕ್ಬಿಡಿ, ನಮ್ಗೆ ಅರ್ಧ ಉಳ್ಕೊಳ್ಳಿ ಬಿಡಿ ಅಂತ. 4 ಲಕ್ಷ ಸಿಕ್ಕಿದ್ರೆ ಸಾಕು. 4 ಲಕ್ಷ ಜಾಸ್ತಿ ಸಿಗ್ತದೆ ನಾವು ಹೇಳ್ತೇವೆ. ಒಂದು ಬ್ಯಾಚ್ಗೆ ಅಂದ್ರೆ ಒಂದು 4 ಲಕ್ಷ, ಒಂದು ತಿಂಗಳಿಗೆ 1.25 ಲಕ್ಷ, 1 ಲಕ್ಷ ಇಂತ ತೊಂದರೆ ಆಗಲ್ಲ, ಕಮ್ಮಿ ಇದಿಲ್ಲ. ಅಂದ್ರೆ ಈ 4 ಬ್ಯಾಚ್ ಇಂದ ಕೂಡ ನಾವು ಮಾಡ್ಬೋದು. ತಿಂಗಳಿಗೆ 1 ಲಕ್ಷ, 1.25 ಲಕ್ಷ ಅದೇ. ಅಂಡ್ ಮೇನ್ ಇದ್ರಲ್ಲಿ ಖರ್ಚು ಬರೋದೇ ನಾನು ಕೇಳಿದೀನಿ ಆಹಾರಕ್ಕೆ, ಮೇವಿಗೆ. ಸೊ ಇಲ್ಲಿ ನೀವು ಏನೇನ್ ಕೊಡ್ತೀರಾ ಮೇವು? ನಾವೆಲ್ಲ ಹೋಟ್ಲು ಫುಡ್ ಕೊಡೋದು. ಎಲ್ಲಿಂದ ತರಿಸ್ತೀರಾ ನೀವು? ಎಲ್ಲ ಹೋಟ್ಲುಗಳು ವೇಸ್ಟೇಜ್ ಇರ್ತದಲ್ಲ, ಈಗ ಡಬ್ಬ ತಗೊಂಡು ಮಡಗಿರ್ತೀವಿ ಅನ್ನೋದ, ಆ ಡಬ್ಬ ತುಂಬ ಮಡಗಿರ್ತಾರೆ. ನಾವು ಖಾಲಿ ನಾವೊಂದು ಡಬ್ಬ ತಗೊಂಡೋಗಿರ್ತೀವಿ, ಆ ಡಬ್ಬ ಮಾಡ್ಬಿಟ್ಟು ನಾವು ತುಂಬಿರೋ ಡಬ್ಬ ಎತ್ಕೋತೀವಿ. ಅಂದ್ರೆ ಬೇರೆ ಫೀಡ್ ಏನು ಹಾಕಲ್ಲ ನೀವು? ನಾವೇನು ಹಾಕ್ತಿಲ್ಲ ಸದ್ಯ. ಓಕೆ. ಸೊ ಇದ್ರಲ್ಲಿ ಹೆಂಗೆ ವೆಜ್ ವೇಸ್ಟೇ ಹಾಕ್ತೀರಾ ಹೆಂಗೆ? ಎಲ್ಲ ಮಿಕ್ಸ್ ಮಾಡ್ತೀರಾ? ಎಷ್ಟು ಹೊತ್ತಿಗೆ ಹಾಕ್ತೀರಾ? ಎಷ್ಟು ಸರಿ ಕೊಡ್ಬೇಕು ದಿನದಲ್ಲಿ? ನಾವು ದಿಸ್ಗೆ ಕಟಾಣಕ್ಕೆಲ್ಲ 3 ದಪ್ಪ ಕೊಡ್ತೀವಿ. ಗಬ್ದಂದಿಗೆಲ್ಲ ಮರಿ ಹಂದಿಗಳಿಗೆ ಒಂದೇ ಟೈಮು ರಾತ್ರಿ 1 ಟೈಮ್ 2 ಟೈಮ್ ಕೊಡ್ತೀವಿ. ಸ್ವಲ್ಪ ಕೊಡ್ತೀವಿ ಗಬ್ದಂದಿಗಳು, ಮರಿ ಹಾಕಿರೋ ಹಂದಿಗಳು. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ನಾವು? ಒಂದು ಹಂದಿಗೆ 3 ಕೆಜಿ ಕೊಡ್ಬೇಕು. ಅಂದ್ರೆ ಒಂದ್ ಹೊತ್ತು ಹಾಕಿದ್ರೆ ಸಾಕು ಅವುಗಳಿಗೆ? ಮರಿಗೆ 1 ಹಾಕಿ ಸಾಕು. ಒಂದು ಗೊಂತು ಮಾಡಿರ್ತೀವಿ, ಗೊಂತು ಒಳಗೆ 3 ಕೆಜಿ ಹಾಕಿ ಸಾಕು. ಸಾಯಂಕಾಲ ಸ್ವಲ್ಪ ಕೋಳಿ ಕಳ್ಳ ಹಂಗೆ ನಾವು ಬೇಸಕ್ಕಿಲ್ಲ, ಹಂಗೆ ಹಸಿನೇ ಹಾಕ್ತೀವಿ. ಓಕೆ. ಸೊ ಈಗ ನೀವು ವೇಸ್ಟ್ ತರ್ತೀರಲ್ವಾ, ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? ಚಾರ್ಜ್ ಒಬ್ರು ಕೇಳ್ತಾರೆ, ಒಬ್ರು ಕೇಳಕ್ಕಿಲ್ಲ. ಒಬ್ರು ಫ್ರೀ ಆಗಿ ಕೊಡ್ತಾರೆ. ಒಬ್ಬರು ಅವರೇ ಓನರ್ಗಳು ಏನ್ ಕೇಳಕ್ಕಿಲ್ಲ. ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಖರ್ಚಿಗೆ ಒಂದು ಸ್ವಲ್ಪ ಕೊಟ್ರೆ ಅವರೆಲ್ಲ ಕ್ಲೀನ್ ಆಗಿ ಎತ್ ಮಾಡಿ. ಹೆಂಗೋ ಅದು ವೇಸ್ಟ್, ಬಟ್ ಇವುಗಳಿಗೆ ಅದು ಫುಡ್ ಅಲ್ವಾ? ಸೊ ನೀವು ಈಗ ಆಹಾರ ವಿಷಯಕ್ಕೆ ಬಂದಾಗ ಖರ್ಚನ್ನ ಕಡಿಮೆ ಮಾಡಿದಿರಲ್ವಾ ಆಕ್ಚುಲಿ. ಸೊ ಬೇರೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಫೀಡ್ ನ ಕೊಡೋದಾಗಿರ್ಬೋದು, ಬೇರೆ ಬೇರೆ ಆಹಾರ ಕೊಟ್ಟು ಅಲ್ಲಿ ಖರ್ಚು ಜಾಸ್ತಿ ಆಗ್ತದೆ. ಮರಿಗಳಿಗೆ ಮರಿ ಹಂದಿಗಳಿಗೆ ಫೀಡ್ ಮಾಡ್ಕೋಬಹುದು, ಹಾಲು ಜಾಸ್ತಿ ಬರ್ತದೆ. ಹಾಲು ಜಾಸ್ತಿ ಫೀಡ್ ಮಾಡಿ ನಾವೇನು ಆಗ್ತಿಲ್ಲ. ಮಾಡೋರು ಮಾಡ್ತಾರೆ, ನಾವು ಬೇರೆ ಕಡೆ ಮಾಡಿದಾಗ ಮಾಡೋಣ ಅಂತ ಇದ್ದೀವಿ, ಮೇವು ಶಾರ್ಟೇಜ್ ಆದಾಗ. ಸೊ ಇಲ್ಲಿಗ 200 ಹಂದಿಗೆ ದಿನಕ್ಕೆ ಎಷ್ಟು ಫುಡ್ ಬೇಕಾದಿತ್ತು ಆಹಾರ? ನಾವಿಲ್ಲ ಅಂದ್ರೆ ಅಲ್ಲಿ ನಾವು 3-4 ಬೇರೆ ಸತ್ತೀವಿ. ಅಲ್ಲಿ 4 ಬೇರಲ್ಲಿ ಬರೀ ಮೇವನೆ ತತ್ತೀವಿ. 4 ಬೇರಲ್ಲಿ ಎಲ್ಲಕ್ಕೂ ಒಂದು 4 ಅವಕ್ಕೊಂದು 4 ಡಬ್ಬ ಹಾಕ್ತಿವಿ, ಇವಕ್ಕೊಂದು 4 ಡಬ್ಬ ಹಾಕ್ತಿವಿ. ಇನ್ನೆಲ್ಲ ಸ್ವಲ್ಪ ಉಳಿತದೆ. ಉಳಿದಾಗ ಮರುಗಳು ಸ್ವಲ್ಪ ಹಾಕಿರ್ತೀವಿ, ಮಡಿಕತೆ ಉಳಿದ. ಏನಾದ್ರು ಒಂದ್ಸಲ ಮೇವು ಕಮ್ಮಿ ಕಮ್ಮಿ ಸಿಕ್ಕರೆ ಆ ಮೇವು ಹಾಕ್ತೀವಿ ನಾವು. ಓಕೆ. ಸೊ 1 ಹಂದಿಗೆ ಏನೇನ್ ಖರ್ಚು ಬರುತ್ತಣ್ಣ ಈಗ ತಿಂಗಳಲ್ಲಿ ಸಾಧಾರಣ? ನಾವು ಏನಂದ್ರೆ ನಾವು ಖರ್ಚು ಲೆಕ್ಕ ಹಾಕೊಳ್ಳೋಕ್ಕಿಲ್ಲ, ನಾವೇನು ಎಲ್ಲಾನು ಬರದ್ ಮಾಡೋಕ್ಕಾಗಲ್ಲ. ಒಂದಿಷ್ಟು ಅಂತ ತಿಂಗಳಿಗೆ ಒಂದು ವರ್ಷದ ಲೆಕ್ಕ ನಾವು ಲೆಕ್ಕ ಆದಾಯ ಎಷ್ಟು ಖರ್ಚು ಇಷ್ಟ ಅಷ್ಟೇ. ಸೊ ಮೇನ್ ಖರ್ಚು ಬರೋದು ಏನ್ ಬೇಕು? ಈಗ ಆಹಾರ ನೀವು ಹೇಳಿದ್ರೆ ಅಷ್ಟೊಂದು ಬೀಳಲ್ಲ ಅಂತ, ಬೇರೆ ಏನು ಖರ್ಚು ಬರುತ್ತೆ? ನಮ್ಗೆಲ್ಲ ಸಣ್ಣ ಪುಟ್ಟ ಎಲ್ಲ ಖರ್ಚಿದೆ. ಲೇಬರ್ ಕೂಲಿ ಕೊಡ್ಬೇಕು, ಹಂಗೆ ಯಾರು ಮಾಡಲ್ಲ. ಲೇಬರ್ಗೆಲ್ಲ ಸಂಬಳ ಕೊಡಬೇಕಲ್ಲ, ಅವ್ರಿಗೂ ಒಂದು 13,000 ಕೊಡ್ತೀವಿ ತಿಂಗಳಿಗೆ. ಎಷ್ಟು ಜನ? ಒಬ್ರು ಇದ್ದಾರೆ. ನಾನು ಒಬ್ಬ, ನಮ್ಮ ಪಾಮೇದ ಒಬ್ಬ.
ಒಂದು ಹುಡುಗ ಇದ್ದ ಹೊಂಟೋದ ಅವನು, ಈಗ ನಾವೇ ಮಾಡ್ಕೋತೀವಿ, ಏನು ಅಡ್ಜಸ್ಟ್ ಮಾಡೋದು. ಓಕೆ. ಸೊ ಅಣ್ಣ ನೀವು ಹೇಳಿದ್ರಿ ಕಡಿಮೆ ಜಾಗ ಕಡಿಮೆ ಬಂಡವಾಳ ಇದ್ರೂ ಕೂಡ ನಾವ್ ಇದ್ರಲ್ಲಿ ಸಕ್ಸಸ್ ಆಗಬಹುದು ಅಂತ. ಬಟ್ ಒಂದಷ್ಟು ರೈತರು ಏನು ಅಂದ್ರೆ ಈಗ 2 ಗುಂಟೆ 3 ಗುಂಟೆ ಜಾಗದಲ್ಲಿ ಏನ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರಾ? ಈ ಹಂದಿ ಸಾಕಾಣಿಕೆ ಅವ್ರು ಮಾಡಿದ್ರೆ ಒಳ್ಳೇದಾ ಅಥವಾ ಬೇರೆ ಏನಾದ್ರು ಬೆಳೆ ಬೆಳೆದ್ರೆ ಒಳ್ಳೇದಾ? ಈಗ ಒಬ್ಬರಿಗೆ ಹಂದಿ ಸಾಕಾಣಿಕೆ ಇರ್ತದೆ, ಆಸೆ ಇರ್ತದೆ. ನಮ್ಗೆ ಹಂದಿ ಸಾಕಾಣಿಕೆ ಆಯ್ತು, ನಾವು ಮಾಡಿದ್ವು. ಒಬ್ಬೊಬ್ರು ಮಾಡ್ನಾರ್ದವ್ರು ನಮ್ಗೆ ಹಾಕಿಲ್ಲ ಅಂತಾರೆ, ನಾವೇ ಮಾಡಕ್ಕೆ. ಸೊ ಈಗ ನಿಮ್ಮ ಹತ್ರ ಅಷ್ಟೊಂದು ಜಮೀನ್ ಇತ್ತಲ್ವಾ, ಬೆಳೆ ಬೆಳಿಬೇಕು ಅಂತ ಅನ್ಸಿಲ್ವಣ್ಣ? ಬೆಳೆ ಬೆಳೆಯಕ್ಕೆ ಬೆಳೆಯಲ್ಲಿ ಏನ್ ಸಿಗ್ತದೆ ಲಾಭ? ಈಗ ಏನು ಸಿಗಕ್ಕಿಲ್ಲ. ನಾವ್ ಒಂದ್ 2 ಎಕರೆ ಕಬ್ಬು ಬೆಳೆದ್ರೆ 2 ಲಕ್ಷ ದುಡ್ಡು ನೋಡಕ್ಕಾಗಲ್ಲ, ಖರ್ಚು ಅಲ್ಲೇ ಹೊಂಟೋಗಿರ್ತದೆ. ಅದ್ರಲ್ಲಿ ಏನ್ ಮಾಡಕ್ಕಾಗದು? ಇದು ಅದಕ್ಕಿಂತ ಇದು ಒಳ್ಳೆ ಲಾಭ ಅದಲ್ಲ, ಮಾಡ್ಬೋದಲ್ಲ. 3 ಕ್ವಿಂಟಲ್ ಲಾಭ ಚೆನ್ನಾಗಿದಲ್ಲ. ಸೊ ಅದೇ ಇಲ್ಲಿ ನೀವು ಕಬ್ಬು ಬೆಳೆದಿದ್ರೆ ಇಲ್ಲೇನ್ ಸಿಕ್ತಿತ್ತಲ್ಲೇ? ಈಗ 3 ಕ್ವಿಂಟಲ್ ಕಬ್ಬು ಬೆಳೆದ ಏನ್ ಸಿಕ್ತಿತ್ತು? ಇವತ್ತೆಲ್ಲ ಒಂದ್ ವರ್ಷಕ್ಕೆ 1,000 ಸಂಪಾದನೆ ಮಾಡಕ್ಕಾಯ್ತಿಲ್ಲ. ಸೊ ಹಂಗಾಗಿ ಕರೆಕ್ಟ್ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಹಂದಿ ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗ್ಬೋದು. ಅಂಡ್ ನನ್ ಅಂದ್ರೆ ಎಲ್ಲರಿಗೂ ಏಳಿಗೆ ಆಗಲ್ಲ. ಒಬ್ಬರಿಗೆ ಏಳಿಗೆ ಆಯ್ತು, ಒಬ್ರಿಗೆ ಏಳಿಗೆ ಆಗಲ್ಲ. ನಮ್ಗೆ ಹಂದಿ ಏಳಿಗೆ ಆಯ್ತು, ನಮ್ ದೇವ್ರಿಗೆ ಹಂದಿ ಬೇಟೆನೆ ಕೊಡ್ತೀವಿ. ನಮ್ಗೆ ಹಂದಿ ಏಳಿಗೆ ಆಯ್ತು, ಒಬ್ಬರಿಗೆ ಹಂದಿ ಏಳಿಗೆ ಕೆಲವರಿಗೆ ಆಗಲ್ಲ, ಇದೆಯಲ್ವಾ? ಅವ್ರ ದೇವ್ರಿಗೆ ಹಿಡಿಯಲ್ಲ. ಓಕೆ ಅಣ್ಣ, ಇನ್ನೊಂದು ನಾನು ಕೇಳಕ್ ಮರ್ತೋದೆ. ಈಗ ಹಂದಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಸ್ಥಳ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಈಗ ಊರ್ ಮಿಡ್ಲಲ್ಲಿ ನೀವು ಮಾಡಿದ್ರಿ, ರೋಡ್ ಸೈಡ್ ಮಾಡಿದ್ರಿ ಅಂತಂದ್ರೆ ಜನ ಬೈಯೋರಿದ್ದಾರೆ ಅಥವಾ ಅದಕ್ಕೆ ಅಪೋಸ್ ಮಾಡೋರಿದ್ದಾರೆ, ಸ್ಮೆಲ್ ಬರುತ್ತೆ, ಕಿರ್ಚಾಡುತ್ತೆ ಅಂತ. ಸೊ ನಿಮ್ಗಿಲ್ಲಿ ಯಾತ್ರ ಏನು ಪ್ರಾಬ್ಲಮ್ ಆಗಿಲ್ವಾ? ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ. ನಾವು ಅಂತೆಗಳಿಗೆ ಅಕ್ಕಪಕ್ಕ ಏನು ಮನೆಗಳೇನಿಲ್ಲ ಇಲ್ಲಿ. ಯಾವ ಕ್ಲೀನಾಗಿ ಬಂದಿದ್ದು ಎಲ್ಲ ಪೂರ ಕ್ಲೀನಾಗಿ ನೀಟಾಗಿ ಮಡಿಕತ್ತೀವಿ ನಾವು. ಪಜ್ಜೆ ಆಗದಂಗೆ ಕೆರದಿ ಪರದಿ ಕ್ಲೀನಾಗಿ ಮಡಿಕತ್ತೀವಿ, ಏನ್ ತೊಂದರೆ ಆಗಿಲ್ಲ ನಮ್ಗೆ. ಅಂತಕರಿಗೆ ಇಂಪ್ರೂವ್ ಬಂಬರ ನಾವು ಚೇಂಜ್ ಮಾಡ್ಕತ್ತೀವಿ ಬೇರೆ ಕಡೆ. ಓಕೆ. ಸೊ ಈಗ ನೀವು ಅಲ್ಲಿ ಮಾಡ್ಬೇಕು ಅಂತಿದ್ದೀರಲ್ವಾ, ಅಲ್ಲಿ ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ರಿ? ಈಗ ಏನಾದ್ರು ಇಷ್ಟು ಜಾಗದಲ್ಲಿ ಇಷ್ಟು ಮಾಡ್ಕೋಬೇಕು ಆತರ? ಅಲ್ಲಿ 1 ಎಕರೆ 3 ಕುಂಟೆ ಇದೆ, ನಾವು ಆಲೆ ಸೆಡ್ ಮಾಡಿದೀವಿ ಅಲ್ಲಿ. ಈಗ ನಾವು ಲೋನ್ ತಗೊಂಡು ಮಾಡ್ಬೇಕು ಅಂತ ಮಾಡಿದ್ವಿ. ಮಾಡಿದ್ಮೇಲೆ 100 ಅಡಿ ಉದ್ದಕ್ಕೆ ಮರಿ ಹಾಕ್ಸಕ್ಕೆ ಕಡಿಕೆ ಒಂದು 15 ಮರಿ ಹಾಕ್ಸ್ಬೇಕು. ಒಂದಪ್ಪ ಒಂದು 25-30 ಮರಿ ಹಾಕ್ಸಂಗೆ ಒಂದ್ ಹಂದಿ ಒಂದಪ್ಪ 40 ಹಂದಿ ಮರಿ ಹಾಕಂಗ್ ಮಾಡ್ಬೇಕು ಅಂತ ಇದ್ದೀನಿ. ಚೆನ್ನಾಗ್ ಮಾಡ್ಬೇಕು ಅಂತ. ಸೊ ಈಗ ನೀವು ಲೋನ್ ಬಗ್ಗೆ ಹೇಳಿದ್ರಲ್ವಾ, ಸಬ್ಸಿಡಿ ಹೆಂಗಣ್ಣ, ಹೆಂಗ್ ತಗೋಬೇಕು ನಾವು? ಅದು 60 ಲಕ್ಷ ಸಿಗ್ತದೆ ಆನ್ಲೈನ್. ಇದ್ರ ಸೆಂಟ್ರಲ್ ಒಂದು 30 ಲಕ್ಷ. ಅಂದ್ರೆ ಏನದು ಸ್ಕೀಮ್, ಯೋಜನೆ ಏನಾದ್ರು ಇದೆಯಾ? ಸೆಂಟ್ರಲ್ ಇದು ಅದು ಕೊಡ್ತಾರೆ, 60 ಲಕ್ಷ ಕೊಡ್ತಾರೆ, 30 ಲಕ್ಷ ಫ್ರೀ ಸಿಗ್ತದೆ. ಓಕೆ, 30 ಲಕ್ಷ ನಮಗೆ ಸಬ್ಸಿಡಿ ಸಿಗುತ್ತೆ. ಇನ್ನು 30 ಲಕ್ಷ ನಾವು ಲೋನ್ ತೀರ್ಸ್ಕೊಂಡ್ರೆ ಆಯ್ತು, ಕಟ್ಕೊಳ್ಳೋದು ನಾವು. ಓಕೆ. ಸೊ ಈಗ ನಿಮ್ದು 60 ಲಕ್ಷದಲ್ಲಿ ಆಗುತ್ತಾ ಅಲ್ಲಿ? ಅದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಣ್ಣ? ಎಲ್ಲ ನಮ್ದು ಆಧಾರ್ ಕಾರ್ಡು, ಜಮೀನು, ನಮ್ಮ ಆದಾಯ ಎಷ್ಟು, ಪ್ರಾಫಿಟ್ ಎಷ್ಟು ಎಲ್ಲಾನು ಕೇಳ್ತಾರೆ. ನಾವು ಹಂದಿ ಟ್ರೈನಿಂಗ್ ಹೋಯ್ದು ಹಬ್ಬಳಿಗೆ, ಅದು ಲೈಸೆನ್ಸ್ ಎಲ್ಲ ಕೇಳ್ತಾರೆ. ಎಲ್ಲಾನು ಕೊಡ್ಬೇಕು ಅವ್ರಿಗೆ, ಎಲ್ಲ ಕೊಟ್ಟಿದೀವಿ ಅಲ್ಲೇ. ಓಕೆ. ಸೊ ಎಷ್ಟು ತಿಂಗಳಲ್ಲಿ ನಮ್ಗೆ ಅದು ಸ್ಯಾಂಕ್ಷನ್ ಆಗುತ್ತೆ ಸರ್? ನೋಡ್ಬೇಕು, ಹಾಕಿದೀವಿ, ಅದು ಎಷ್ಟು ತಿಂಗಳು ಆಯ್ತದೆ ಗೊತ್ತಾಗಿಲ್ಲ, ಬಂದ್ಮೇಲೆ ಅಂದ್ರೆ ಟೈಮ್ ತಗೊಳುತ್ತೆ, ಸ್ವಲ್ಪ ಸಮಯ ತಗೊಳುತ್ತಾ? ಅಂದ್ರೆ ಅವ್ರು ಇಲ್ಲಿ ಬಂದು ನೋಡ್ಕೊಂಡೆಲ್ಲ ಹೋಗ್ತಾರೆ. GPS ಮಾಡ್ತಾರೆ, ಜಾಗನೇ GPS ಮಾಡ್ಕೊಂಡು ಜಾಗ ಬಂದು GPS ಮಾಡ್ಕೊಂಡೋಗಿ ಇವ್ರು ಕೊಡ್ಬೋದಲ್ವ ಅಂತ ನೋಡಿ ಕೊಡ್ತಾರೆ. ಓಕೆ. ಸೊ ಈಗ ನೀವು ಇಲ್ಲಿ ಜಮೀನಲ್ಲಿ ಕ್ಯಾಮ್ರಾ ಕೂಡ ಹಾಕ್ಸಿದ್ದೀರಾ, ಏನಕ್ಕೆ? ಮೇಡಮ್ ಫಸ್ಟ್ ಕಳ್ತನ ಆಗ್ಬಿಟ್ಟಿದ್ವಿ ಹಂದಿಗಳು. ಹೌದಾ? ಒಂದು 50 ಹಂದಿ ಹೊಡ್ಕೊಂಡು ಹೋಗಿದ್ರು. ಅಯ್ಯೋ, 50 ಹಂದಿ ಹೊಡ್ಕೊಂಡ್ಮೇಲೆ ನಾವು ಇಲ್ಲೇ ಮನೆಕತ್ತೀವಿ, ನಾವು ಎಲ್ಲೂ ಹೋಗಲ್ಲ. ಅವು ಹಂದಿ ಯಾವ ಕಳ್ತನ ಮನೆ ಬಿಟ್ಟು ಹೋಯ್ತಲ್ಲ ನಾವು ಇಲ್ಲೇ. ಊಟ ಮನೇಲಿ ಮಾಡ್ಕೊ ಹೋಗ್ತೀವಿ, ಇಲ್ಲಿ ಮನೆಕತ್ತಿ ಬಂದ್ವಿ. ಸೊ ಈಗ 50 ಹಂದಿ ಅಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಯ್ತು? ಅವತ್ತು ಸ್ವಲ್ಪ ಕಮ್ಮಿ ರೇಟ್ ಇತ್ತು, ಆದ್ರೆ ಅವತ್ತು ಎಂತರ ಕೊಟ್ಟರೆ ಒಂದು 4 ಲಕ್ಷ ರೂಪಾಯಿ ಹೋಗವು. ಓಕೆ. ಅಂದ್ರೆ ಇಲ್ಲಿ ಅಕ್ಕಪಕ್ಕದವರನ್ನ ಅಥವಾ ನಿಮ್ಮ ಬಗ್ಗೆ ನೋಡ್ಕೊಂಡೆ? ಇಲ್ಲಿ ನಮ್ಮವರು ಸಪೋರ್ಟ್ ಇಲ್ಲನೆ ಹೊರಗಡೆ ಬಂದು ಹೊಡೆಯಕ್ಕಾಗಲ್ಲ. ಹೌದು, ಇಲ್ಲಿ ಸಪೋರ್ಟ್ ಮಾಡಿ ಹೊರಗಡೆ ಬಂದು ಹೊಡ್ಕೊಂಡಿದ್ದಾರೆ. ಅವಾಗ ನೀವು ಇಲ್ಲಿ ಇರ್ತಾ ಇರ್ಲಿಲ್ಲ? ಮನೆ ಕತ್ತಿಲ್ಲ. ಓಕೆ ಓಕೆ. ಅಂದ್ರೆ ಮರಿಗಳನ್ನ ತಗೊಂಡ್ ಹೋದ್ರ ಅಥವಾ ಎಲ್ಲ ಮಿಕ್ಸ್ ಹೊಡ್ಕೊಂಡಿರೋ ಸಣ್ಣ ದಪ್ಪ ಎಲ್ಲ ಇದ್ದು? ಓಕೆ. ಅಂದ್ರೆ ನೋಡ್ಕೊಂಡ್ ತಗೊಂಡ್ ಹೋಗಿರ್ತಾರ ಒಂದ್ ಸಲಗ, ಆಮೇಲೆ ಒಂದಷ್ಟು ಹೆಣ್ಣಿಗೆ ಒಟ್ಟಿಗೆ ಹೊಡ್ಕೊಂಡೋಗಿರೋ, ಏನೋ ಹಿಡ್ಸಕ್ ಹಾಕಿಲ್ಲ. ಬಂದವ್ ಯಾವ ಬತ್ತಾವ ಒತ್ಸ್ಕೊಂಡೋಗಿರೋ ಗಾಡಿ. ಓಕೆ ಓಕೆ. ಸೊ ಅದಾದ್ಮೇಲೆ ನೀವು ಕ್ಯಾಮ್ರಾ ಹಾಕ್ಸಿರೋದು? ಕ್ಯಾಮ್ರಾ ಹಾಕಿ ನಾವ್ ಇಲ್ಲೇ ರೂಮ್ ಮಾಡ್ಕೊಂಡು ಇಲ್ಲೇ ಮನೆ ಕೆಳಗೆ ಮಾಡ್ಕೊಂಡು. ಓಕೆ. ಸೊ ಕ್ಯಾಮ್ರಾ ಎಲ್ಲ ಈಗಲೂ ಚೆಕ್ ಮಾಡ್ತಾ ಇರ್ತೀರಾ? ಆಮೇಲೆ ಏನಾದ್ರು ಟ್ರೈ ಮಾಡಿದಾರ ಅಣ್ಣ? ಕಳ್ತನ ಮಾಡಕ್ಕಿಲ್ಲ, ಇಲ್ಲೇ ಮನೆ ಕತ್ತಿವಲ್ಲ, ಮಾಡಿಲ್ಲ. ಓಕೆ. ಸೊ ನೀವ್ ಇಲ್ಲಿ ಎಷ್ಟೊತ್ತು ಇರ್ತೀರಾ? ಈಗ ಫುಲ್ ಡೇ ಇರ್ತೀರಾ? ರಾತ್ರಿ ಎಲ್ಲ? ರಾತ್ರಿ ಫುಲ್ ಇಲ್ಲೇ ಮನೆ ಕೆಳಗೆ, ಇಲ್ಲೇ ವಾಸನೆ ಇಲ್ಲೇ ನಮ್ದು. ಸೊ ಮನೆಯವ್ರು ಏನು ಅನ್ನಲ್ವಾ, ನೀನ್ ಅಲ್ಲೇ ಇದ್ಬಿಡ್ತೀಯ ಆತರ ಏನು ಅನ್ನಲ್ವಾ? ಆತರ ಏನಿಲ್ಲ. ಓಕೆ ಅಣ್ಣ, ಈಗ ಮಳೆಗಾಲಕ್ಕೆ ಏನ್ ಮಾಡ್ತೀರಾ ಅಣ್ಣ? ನೀರೆಲ್ಲ ಸೋರೋದು ಆತರ ಏನು ಆಗಲ್ವಾ? ಈಗ ಬಿಸಿಲು ಅದಕ್ಕೆ ಒಳ್ಳೇದು ಅಂತಂದ್ರಿ, ಮಳೆಗಾಲಕ್ಕೆ ಹೆಂಗ್ ನೋಡ್ಕೋತೀರಾ? ಸೀಟ್ ಹಾಕಿದೀವಲ್ಲ, ಮರಿ ನಾವು ಕಟಾವಕ್ಕೆ ನೆಂದ್ರೆ ಏನು ಆಗಲ್ಲ, ಮರಿಗಳಿಗೆ ನೆನೆಸ್ಬಾರ್ದು. ಮರಿಗಳಿಗೆ ನೆನೆಸ್ಬಾರ್ದು. ಮರಿಗಳಿಗೆ ನೆನೆಸಕ್ಕೆ ಕೆಂಬು ಶಕ್ತಿ, ನೆಗಡಿ, ಶೀತ ಎಲ್ಲ ಆಯ್ತದೆ. ಮಕ್ಳುಗಳಿಗೆ ಹೆಂಗಾಯ್ತದೆ ಹಂಗೆ ಆತರ. ಓಕೆ. ಸೊ ಮೇನ್ ಆದ್ಮೇಲೆ ಏನು ಆಗಲ್ಲ. ಸೊ ಈಗ ಕೆಮ್ಮು ಶೀತ ಆತರ ಎಲ್ಲ ಆದಾಗ ಏನ್ ಕೊಡ್ತೀರಾ ಮದ್ದು? ಮದ್ದು ಎಲ್ಲ ಔಷಧಿ ಕೊಡ್ತೀವಿ, ಮೆಡಿಸನ್. ಅಣ್ಣ, ಈಗ ಹಂದಿ ಸಾಕ್ತಿವಿ ಅಥವಾ ಯಾವುದೇ ಬೆಳೆ ಬೆಳಿತೀವಿ ಅಂತಂದ್ರು
ನಮ್ಗೆ ಮೇನ್ ರೈತರಿಗಿರೋದು ಪ್ರಾಬ್ಲಮ್ಮು ಮಾರ್ಕೆಟಿಂಗ್. ಎಲ್ಲಿ ಸೇಲ್ ಮಾಡಬೇಕು, ಎಷ್ಟಕ್ಕೆ ಸೇಲ್ ಮಾಡಬೇಕು, ಆ್ಯಂಡ್ ಅಲ್ಲಿ ಹೆಂಗೆ ನಮ್ಮದು ಈಗ ದಲ್ಲಾಳಿಗಳು ಮಿಡ್ಲಲ್ಲಿ ಹೆಂಗೆ ಬರ್ತಾರೋ ಅದ್ರಿಂದಲೇ ಎಲ್ರಿಗೂ ಕೂಡ ಲಾಸ್ ಆಗೋದಲ್ವಾ. ಸೊ ನೀವು ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀರಾ, ನೀವು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ? ಸ್ಟಾರ್ಟಿಂಗ್ ಏನಾದರೂ ನಿಮ್ಗೆ ಲಾಸ್ ಆಗಿದ್ದಿದೆಯಾ? ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲದೆ ಲಾಸೇ ಆಗಿಲ್ಲ. ಹಾಗಾದ್ರೆ ನೀವು ಕರೆಕ್ಟ್ ಆಗಿ ನೋಡ್ಕೊಂಡೆ ಸೇಲ್ ಮಾಡಿದೀರಾ. ಸೊ ಎಲ್ಲಿ ಹೆಂಗೆ ನಾವ್ ಹೆಂಗ್ ಮಾರ್ಕೆಟಿಂಗ್ ನ ಕಂಡ್ಕೋಬೇಕು ಹಂದಿ ಸಾಕಾಣಿಕೆಯಲ್ಲಿ? ಬ್ರೋಕರ್ಗಳು ಅವ್ರೆ, ಬ್ರೋಕರ್ಗಳಿಗೆ ಫೋನ್ ಮಾಡಿದ್ರೆ ಅವರು ನಮ್ಮ ಇಷ್ಟು ಹಂದಿ ಹೇಳ್ಬೇಕನಪ್ಪ, ಇಷ್ಟು ಹಂದಿ ಅಂತ ಅವರೇ ಹೇಳಿದ್ರೆ, ನಾವು ಫೋನ್ ಮಾಡಿ ಹೇಳಿದ್ರೆ ಅವರು ನಮಗೆ ಫೋಟೋ ಎಲ್ಲ ತೆಗೆದು ನಾವು ಅವ್ರಿಗೆ ಇದು ಮಾಡ್ತೀವಿ, ಶೇರ್ ಮಾಡ್ತೀವಿ. ರೈಟ್ ಅವ್ರು ಫಿಕ್ಸ್ ಮಾಡ್ತಾರೆ ಏನು ರೇಟ್ ನಡೀತದೆ ಅಂತ. ನಾವು ಆ ರೇಟ್ ಕೊಡೋಕೆ ಈ ರೇಟ್ ನಡೀತದೆ ಅಂತ ನಾವು ಹೇಳ್ತೀವಿ. ಆಗ ಒಂದು ಹೆಚ್ಚಿಗೆ ಬ್ರೋಕರ್ಗಳು ಇರ್ತಾರಲ್ಲ ಅವ್ರು ಬಂದು ತಗೊಂಡೋಗ್ತಾರೆ. ಸೊ ಮೇನ್ ಬ್ರೋಕರ್ ಇಟ್ಕೊಂಡ್ರೆ ಓಕೆ, ನಷ್ಟ ಆಗಲ್ಲ. ಡೈರೆಕ್ಟ್ ಅವರೇ ಓನರ್ಗಳು ತಗೊಂಡು ಅಂದ್ರೆ ಈಗ ನಾವು ಸ್ಟಾರ್ಟಿಂಗ್ ಮಾಡ್ಬೇಕಂದ್ರೆ ಬ್ರೋಕರ್ ಹೆಲ್ಪ್ ಥ್ರೂ ಹೋಗ್ಬೇಕು, ಅದಾದ್ಮೇಲೆ ನಮ್ಗೆ ಬರ್ತಾ ಹೋಗ್ತಾರೆ ಕಸ್ಟಮರ್ಸ್, ಹಂಗೆ ಅಲ್ವಾ? ಪಬ್ಲಿಕ್ ಆದ್ಮೇಲೆ ಗೊತ್ತಾಯ್ತದೆ, ಅವರೇ ಫೋನ್ ಮಾಡ್ತಾರೆ ಮಾಲ್ ಇದಾವ ಅಂತ, ಅವರೇ ನಮ್ಗೆ ಕೇಳ್ತಾರೆ. ಓಕೆ. ಸೊ ಹಂದಿ ಮಾಂಸಕ್ಕೆ ಎಲ್ಲಣ್ಣ ಜಾಸ್ತಿ ಡಿಮಾಂಡ್ ಇರೋದು? ಈಗ ನಾನ್ ಕೇಳ್ಪಟ್ಟಂಗೆ ಕೇರಳ ಆಗಿರ್ಬೋದು, ಆಮೇಲೆ ಫಾರಿನ್ ಕಂಟ್ರೀಸ್ ಅಲ್ಲಿ ಜಾಸ್ತಿ. ಫಾರಿನ್ ಏನು ಹೋಗಲ್ಲ, ನಮ್ಮ ಕರ್ನಾಟಕದಲ್ಲೇ ಮಹಾರಾಷ್ಟ್ರ ಏನು ಹೋಗಲ್ಲ. ನಮ್ ಕರ್ನಾಟಕದಲ್ಲೇ ಸೇಲ್ ಆಯ್ತದೆ. ಬೆಂಗಳೂರು, ಮಂಗಳೂರು, ಆಮೇಲೆ ಸುಳ್ಯ, ಕೊಯಮತ್ತೂರು, ಆಂಧ್ರ, ತಮಿಳುನಾಡು ಹಿಂಗೆಲ್ಲ ಹೋಯ್ತವೆ. ಹೊರಗಡೆಗೆ ಹೋಯ್ತವೆ, ಗೌರ್ಮೆಂಟ್ ಇದಕ್ಕೂ ಹೋಯ್ತವೆ. ಲ್ಯಾಂಗ್ಲೈನ್ ಗಾಡಿ ಅಂತ ಬರ್ತದೆ, ಅವರು ಬಂದ್ರೆ ಒಂದು 30 ಟನ್ 40 ಟನ್ ತುಂಬ್ತಾರೆ ಒಂದು ಗಾಡಿಗೆ. 30 ಟನ್ ಮೇಲೆ ತುಂಬ್ತಾರೆ ಅವರು. ಅವರು ಬಂದು ಹಾಕೊಂಡು ಹೋಯ್ತಾರೆ. ಬಂದು ಅವರು ಬ್ರೋಕರ್ ಮುಖಾಂತರ ಬರ್ತಾರೆ. ಅವರು ಇಲ್ಲಿ ಬ್ರೋಕರ್ ಇಟ್ಕೊಂಡಿರ್ತಾರಲ್ಲ. ಈಗ ನೀವು ಬ್ರೋಕರ್ ಥ್ರೂ ಹೋಗಲ್ಲ, ಡೈರೆಕ್ಟ್ ನಿಮ್ಗೆ? ನಮ್ ಡೈರೆಕ್ಟ್ ನಾವು ಬ್ರೋಕರ್ ನಾವು ಫೋನ್ ಮಾಡಿ ಏನೋ ಹೋಗಿದ್ರು ಬ್ರೋಕರ್ ಫೋನ್ ನಂಬರ್ ಹಾಕ್ತೀವಿ ನಾವು. ಯೂಟ್ಯೂಬ್ ಹಾಕ್ಬಿಡ್ತೀವಿ. ಹಂದಿ ಮಾರ್ಕೆಟ್ ನಮ್ ಇದು ಗ್ರೂಪ್ ಅದೇ, ಒಂದು ಹಂದಿ ಸಾಕಾಣಿಕೆ ಸಾಕೋದು ಗ್ರೂಪ್ ಅದೇ. ಓಕೆ, ನಿಮ್ದೆಲ್ಲ ಎಲ್ಲರೂ ಯಾರ್ಯಾರು ಹಂದಿ ಸಾಕ್ತಾರೋ ಅವ್ರದೆಲ್ಲ ಒಂದು ಹಾಕ್ಬಿಡ್ತೀವಿ ನಾವು. ನಮ್ಮ ಹಂದಿ ಸೇಲ್ ಇದೆ ಅಂದ್ಬಿಟ್ಟು ಅವರೇ ಫೋನ್ ಮಾಡಿ ಕೇಳ್ತಾರೆ. ಆಮೇಲೆ ಡೈಲಿ ಇಷ್ಟು ರೇಟ್ ಇದೆ ಅದೆಲ್ಲ ಬರ್ತಾ ಇರುತ್ತಲ್ವಾ ನಿಮ್ಗೆ? ಸೂಪರ್. ಅಲ್ಲಿ ನೀವು ತಿಳ್ಕೊತೀರಾ ಇವತ್ತು ರೇಟ್ ಇಷ್ಟಿದೆ. ಈಗ 180 ಇದೆ, ಈಗ 180, 75 ಹಿಂಗೆಲ್ಲ ಒಂದು 2 ರೂಪಾಯಿ ಹೆಚ್ಚು ಕಮ್ಮಿ ಇರ್ತದೆ. ಓಕೆ. ಸೊ ಇಲ್ಲಿ ತನಕ ನೀವು ಒಳ್ಳೆ ಪ್ರಾಫಿಟ್ ಮಾಡಿದ್ಯಾ ಅವಾಗಣ್ಣ? ಎಷ್ಟು ಲಕ್ಷ? ಸರ್ ನಾವು ಅಂದ್ರೆ ಈಗ ಒಂದು ವರ್ಷದಿಂದ ಆಚೆಗೆ ಮಾಡಿದ್ವಿ ಒಳ್ಳೆ ಪ್ರಾಫಿಟ್. ಎಷ್ಟು ಮಾಡಿದ್ರಿ? 220 ರೂಪಾಯಿ ಕೆಜಿ ಇತ್ತು, 220, 230 ರೂಪಾಯಿ ಇತ್ತು. ಈಗ ಸ್ವಲ್ಪ ರೇಟ್ ಡೌನ್ ಆಗಿದೆ. ಸ್ವಲ್ಪ ಏನು ತೊಂದರೆ ಇಲ್ಲ ಒಟ್ಟು. ಆಗ 220 ಕೆಜಿ ಅಂದ್ರೆ ಎಷ್ಟು ಹಂದಿಯಿಂದ ಎಷ್ಟು ಮಾಡಿದ್ರಿ? ಆಗ ಸ್ವಲ್ಪ ಚೆನ್ನಾಗಿ ಆದಾಯ ಇತ್ತು, ಸ್ವಲ್ಪ ಕಮ್ಮಿ ಆಗಿದೆ. ಆಗ ಸ್ವಲ್ಪ ಹಂದಿ ಕಮ್ಮಿ ಇದ್ದಾಗ ಹಂದಿ ಜಾಸ್ತಿ ಆಗ. ಓಕೆ. ಈಗ ಹಂದಿ ಜಾಸ್ತಿ ಆಯ್ತು, ಆಗ ಎಷ್ಟಿತ್ತು ಹಂದಿ? ಕಮ್ಮಿ ಇತ್ತು, 150, ಈಗ ಒಂದು 50 ಜಾಸ್ತಿ ಆಗಿದೆ. ಓಕೆ. ಸೊ ಎಷ್ಟು ಆದಾಯ ಮಾಡಿದ್ರೇನಾ? ಅವಾಗ ನಾವು ಏನು ಆದಾಯ ಲೆಕ್ಕ ಬರ್ಕೊಳ್ಳಿ, ಒಂದು ಬ್ಯಾಚ್ ಮಾಡಿದಾಗ ಇಷ್ಟಿಷ್ಟು ಅಮೌಂಟ್ಗೆ ಅಂತ ಮಾಡ್ತಿದ್ದೋ. ಒಂದು 6 ಲಕ್ಷ, ಒಂದು 4 ಟನ್ ಮರ, ಒಂದು 6 ಲಕ್ಷ, 6 ಲಕ್ಷ, 7 ಲಕ್ಷ ಹಿಂಗೆಲ್ಲ ಆಗಿದೆ. ಆ ತರ ಕ್ಯಾಲ್ಕುಲೇಷನ್. ಸೊ ಅವಾಗ ನಿಮ್ಗೆ ಒಳ್ಳೆ ರೇಟ್ ಬಂದಿತ್ತು. ಈಗ ನೆಕ್ಸ್ಟ್ ಯಾವಾಗ ಒಳ್ಳೆ ರೇಟ್ ಬರುತ್ತೆ? ಹಬ್ಬ ಏನಾದ್ರು ಇದೆಯಾ? ಹಬ್ಬ ಎಲ್ಲ ಮುಗಿದಾಗ ನೋಡ್ಬೇಕು. ಮದ್ವೆ ಪದ್ವೆ ಆಳು ಮುಳಿ ಕರ್ನೇರೆ ಪರ್ನೇರೆ ಬರ್ತಾವಲ್ಲ, ದೇವಸ್ಥಾನದಾಗ ತಗೊಂಡೋಗ್ತಾರೆ ಬಂದಿಲ್ಲಿ. ನಾವೇ ಕಟ್ ಮಾಡಿ ಕೊಡ್ತೀವಿ ಬೇಕಾದ್ರೆ. ಯಾರ ಬೇಕಾದ್ರೆ ಒಂದ್ ಯಾನ್ಗೆ ಕರ್ನೇರೆ ಪರ್ನೇರೆ ಮಾಡಿರ್ತಾರಲ್ಲ, ಪರಾಗಿರ ಮಾಡೋರು, ಕರ್ನೇರೆ ಮಾಡೋರು, ಅವ್ರು 1 ಟನ್ನು 2 ಟನ್ನು ಅಲ್ಲ 1 ಕ್ವಿಂಟಲ್ 2 ಕ್ವಿಂಟಲ್ ಕೆಜಿ ಲೆಕ್ಕ ಕೊಡ್ತೀವಿ. ನಾವೇ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಆಟೋದ ತಗೊಂಡೋಗಿ ಕಡ್ದು ಕತ್ತರಿಸ್ಕೊಡ್ತೀವಿ. ಓಕೆ. ಓಕೆ. ಸೊ ಈಗ ಇಲ್ಲಿ ನಾವು ಹಂದಿ ಸಾಕಾಣಿಕೆ ಎಲ್ಲಾದ್ರೂ ಮಾಡ್ತೀವಿ ಅಂತಂದ್ರೆ ಪರ್ಮಿಷನ್ ಏನಾದ್ರು ತಗೋಬೇಕಣ್ಣ? ತಗೋಬೇಕು. ಏನ್ ಪರ್ಮಿಷನ್? ನಾವು ಟೌನ್ ವ್ಯಾಪ್ತಿ ಬರ್ತದಲ್ಲ, ಟೌನ್ ತಗೋಬೇಕು. ಇಲ್ಲಾಂದ್ರೆ ಗ್ರಾಮ ಪಂಚಾಯತ್ ಬರ್ತದೆ, ಅಲ್ಲಿ ತಗೋಬೇಕು. ಏನು ಪೈರು ಇಲ್ದೇನೆ ಹೋದ್ರೆ ಇದ್ರೆ ಏನು ಪ್ರಾಬ್ಲಮ್ ಇದೆ ಬೇಕಿಲ್ಲ. ಒಬ್ಬೊಬ್ರು ಕಿರಿಕಿರಿ ಮಾಡ್ತಾರೆ, ಒಬ್ರು ಕಿರಿಕಿರಿ ಮಾಡಲ್ಲ. ನಾವು ದೂರ ಇದೆ ಏನು ಕೇಳಕ್ಕಿಲ್ಲ. ಅಂದ್ರೆ ನಾವ್ ಇಂಥ ಜಾಗದಲ್ಲಿ ಈ ತರ ಮಾಡ್ತಾ ಇದೀವಿ, ಇಷ್ಟ ಜಾಗದಲ್ಲಿ ಅಂತ ಅಷ್ಟೇ. ಅದು ಎಲ್ಲಿ ನೀವು ಇಲ್ಲಿ ಮಾಡಿಸೋದು ಪರ್ಮಿಷನ್? ನಾವೇನು ಇಲ್ಲಿವರೆಗೆ ಮಾಡ್ಸಿಲ್ಲ. ನಾವು ಲೇಸಿನ್ ತಾಣಿದ್ವಿ ಇದರಲ್ಲಿ, ಹೆಬ್ಬಾಳಲ್ಲಿ ಟ್ರೈನಿಂಗ್ ಹೋಯ್ತವಲ್ಲ, ಅಲ್ಲಿ ಲೇಸಿನ್ ಕೊಟ್ಟಿದ್ದು ನಮ್ಗೆ. ಲೇಸಿನ್ಸ್ ಅದ. ಓಕೆ. ಸೊ ನಿಮ್ದು ಫ್ಯೂಚರ್ ಪ್ಲಾನ್ ಏನಣ್ಣ ಮುಂದೆ ಭವಿಷ್ಯದಲ್ಲಿ? ಅಂದ್ರೆ ಎಲ್ರಿಗೂ ಒಬ್ಬ ರೈತನಿಗೊಂದು ಕನಸಿರುತ್ತೆ ಅಲ್ವಾ? ಸೊ ಈಗ ನೀವು 13 ವರ್ಷದಿಂದ ಹಂದಿ ಸಾಕಾಣಿಕೆ ಮಾಡಿದ್ರ ಅಂಡ್ ಇದ್ರಲ್ಲಿ ನೆಮ್ಮದಿ ಇದೆ ಅಂತಂದ್ರಿ, ಆದ್ರೂ ನಿಮ್ಗೊಂದು ಕನಸಿರುತ್ತಲ್ಲ, ನಾನು ಹಿಂಗಿರ್ಬೇಕು, ಹಿಂಗ್ ಮಾಡ್ಬೇಕು ಅಂತ. ಆತರ ಏನಾದ್ರು ಇದೆ? ನೋಡೋಣ ದೇವ್ರು ಏನ್ ಆಸೆ ಇದೆ ಅಣ್ಣ? ಏನ್ ಆಸೆ ಇದೆ ನೋಡೋಣ. ನಾವು ಮನೆಗಿನೇ ಕಟ್ಬೇಕು, ಟೌನ್ ನಲ್ಲಿ ಎಲ್ಲ ಮಾಡ್ಬೇಕು ಆಸೆ ಇದೆ. ಸೊ ಈಗ ನೀವು ಬಾಡಿಗೆ ಮನೆಯಲ್ಲಿರೋದ? ಹಿಂಗೆ ಸ್ವಂತ ಮನೆ ಅಂದ್ರೆ ನಿಮ್ದು ಇನ್ನು ದೊಡ್ಡ ಮನೆ ಕಟ್ಬೇಕು ಅಂತ ಆಸೆ ಇದೆ? ದೊಡ್ಡ ಮನೆ ನಾವು ಕಟ್ಟಿರೋದಿದೆ. ಓಕೆ. ಕಟ್ಟಿರೋ ದೊಡ್ಡ ಮನೆ ನಾವು ಕಟ್ಟಿದೀರಾ? ಮತ್ತೆ ಕನ್ಸೇನು? ಟೌನ್ ನಲ್ಲಿ ಫೋನ್ ಮಾಡ್ಬೇಕಷ್ಟೇ. ಓಕೆ. ಹಂಗೆ ಅಲ್ಲೇ ಒಂದು ಮನೆ. ಓಕೆ. ಕ್ಯಾಪಿಟಲ್ ಒಂದು ಸೊ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅಂತಿದ್ದೀರಾ? ಬೇರೆ ಬಿಸ್ನೆಸ್ ಏನು ಮಾಡಲ್ಲ, ನಾವು ಇರೋವರೆಗೂ ಇದೆ ಇಷ್ಟೇ. ನಮ್ಗೆ ಆಗೋವರೆಗೂ ಇನ್ನೇನು ಮಾಡಿ ಇದು ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ವ್ಯವಸಾಯ ಇದು ಅಷ್ಟೇ. ಓಕೆ. ಆ ಗಂಟೆ ಮಾಡೋದಷ್ಟೇ, ಬೇರೆ ಬಿಸ್ನೆಸ್ ನಮ್ಗೆ ಏನು ಮಾಡೋಕ್ಕಾಗಲ್ಲ ಇನ್ನು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೀವು ರೈತರಿಗೆ ಒಂದು ರೀತಿಯಾಗಿ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಸೊ ಏನು ಓದಿಲ್ಲ ಅಂತಂದ್ರೂ ಪರವಾಗಿಲ್ಲ, ಹಂದಿ ಸಾಕಾಣಿಕೆ ಮಾಡಿ ಒಳ್ಳೆ ಆದಾಯವನ್ನ ಗಳಿಸಿದ್ದೀರಾ ಅಂಡ್ ಇದ್ರಲ್ಲಿ ಸಕ್ಸಸ್ ಕೂಡ ಆಗಿದ್ದೀರಾ ಅಂಡ್ ಇದ್ರಲ್ಲಿ ನೀವು ನೆಮ್ಮದಿಯಾಗಿ ಕೂಡ ಇದ್ದೀರಾ ಅಂತ ಹೇಳಿದ್ರೆ.
ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಏನು ಕನಸಿದೆ ಅದೆಲ್ಲ ಕೂಡ ನನಸಾಗಲಿ. ಹಂದಿ ಸಾಕಾಣಿಕೆಯಲ್ಲಿ ಕೋಟಿ ಆದಾಯ ಮಾಡಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಮಾಹಿತಿಯನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಸುರೇಶ್ ಅವರು ಹಂದಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರು. ಕಡಿಮೆ ಜಾಗದಲ್ಲಿ, ಕಡಿಮೆ ಬಂಡವಾಳದಲ್ಲಿ ಹೇಗೆ ನಾವು ಹಂದಿ ಸಾಕಾಣಿಕೆಯನ್ನ ಶುರು ಮಾಡಿ ಸಕ್ಸಸ್ ಆಗಬೇಕು ಅನ್ನೋ ಸೀಕ್ರೆಟ್ ಅನ್ನ ಕೂಡ ತಿಳಿಸ್ಕೊಟ್ರು. ಈ ಒಂದು ವಿಡಿಯೋ ಬಹುಶಃ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಬಟ್ ಇಲ್ಲ, ನಾನು ಇನ್ ಡೀಟೇಲ್ ಆಗಿ ಹಂದಿ ಸಾಕಾಣಿಕೆ ಬಗ್ಗೆ ಕಲಿಬೇಕು, ನನಗೆಲ್ಲ ಮಾಹಿತಿ ಗೊತ್ತಾಗಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಹಂದಿ ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗಿರುವಂತ ಅನುಭವಿ ರೈತರು ನಿಮಗೆ ಇಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಯಾವ ರೀತಿಯಾಗಿ ಹಂದಿ ಸಾಕಾಣಿಕೆ ಶುರು ಮಾಡಬೇಕು, ಎಷ್ಟು ಬಂಡವಾಳ ಬೇಕು, ಜಾಗದ ವ್ಯವಸ್ಥೆನ ನಾವು ಹೇಗೆ ಮಾಡ್ಕೋಬೇಕು, ಶೆಡ್ ನಿರ್ಮಾಣ ಹೇಗೆ ಮಾಡಬೇಕು, ತಳಿನ ಎಲ್ಲಿಂದ ತರಬೇಕಾಗುತ್ತೆ, ಬ್ರೀಡಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಂದರೆ ಇಲ್ಲಿ ನಿಮಗೆ A to Z ಇನ್ಫಾರ್ಮೇಷನ್ ಸಿಗೋದಂತೂ ಪಕ್ಕ. ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್.